ಇವತ್ತು ಬೆಳಗ್ಗೆ ಬಾಳಮ್ಮನ ಗುಡಿಗೆ ಹೋಗಿನಿ. ಅಲ್ಲಿ ಗುಡಿಯಿಂದ ಬರ್ತಾನೆ ಹಂಗೆ ನೆನಪು ಬತ್ತು ಸಾಲಿ ಕಡೆ ಹೋಗಿ ಬರ್ಬೇಕಲತ್ತ. ಸಾಲಿಂದ ನಮ್ಮ ಮನೆ ಭಾಳ ಏನು ದೂರ ಇಲ್ಲ. ಇದು ಗೇಟ್ ಹೆಚ್ಚು ಕಡೆ ಇದೇನು ಕಾಣತಿಲ್ಲ, ಇದೆ ನಮ್ಮ ಮನೆ. ಎಷ್ಟೇ ಡಿಸ್ಟೆನ್ಸ್ ಐತಿ. ಆ್ಯಕ್ಚುಲಿ ನಾ ಇವತ್ತು ಹಂಗೆ ಸಾಲಿ ಮನ್ಯಾಗ ಶಾಂತ ಐತಂತ ಬಂದು ಕೂತಿದ್ನಿ. ಹಂಗೆ ನೋಡ್ಕೋತ ನಂದು ಇಲ್ಲಿ ಚೈಲ್ಡ್ಹುಡ್ ಡೇಸ್, ನಮ್ದು ಪ್ರೈಮರಿ ಡೇಸ್ ನೆನಪು ಬಂದುಬಿಟ್ಟು. ಯಾರು ಇಲ್ಲಿಗೆ ದೋಸ್ತರೆಲ್ಲರೂ ಬೇರೆ ಬೇರೆ ಊರಾಗದಾರೆ. ಒಬ್ಬ ಬಂದೆ, ನಾನು ಸುಟ್ಟಿ ತೊಗೊಂಡೆ. ನನಗೂ ಟೈಮ್ ಪಾಸ್ ಆಗೋಲಾಗಿತ್ತನ್ನ ಇಲ್ಲಿ ಸಾಲಿ ಮನ್ಯಾಗ ಬಂದು ಕೂತಿದ್ನಿ. ಹಂಗೆ ನಮ್ದು ಸ್ಕೂಲ್ದೊಂದು ವ್ಲಾಗ್ ಮಾಡ್ಬೇಕಂತ ಅನಿಸ್ತು. ಅದಕ್ಕೆ ನನ್ನ ಮೆಮೊರೀಸ್ ಏನಿಂದಾವ ಅಷ್ಟೇ ಹಾಕಿ ಒಂದು ವೀಡಿಯೋ ಮಾಡಿನಿ. ನಾ ಭಾಳ ಅಂದ್ರೆ ಭಾಳ ಮೆಮೊರೀಸ್ ಇದಾವೆ. ಇದ್ರಾಗ ಹೇಳೋಕ್ಕೂ ಬರೋಂಗಿಲ್ಲ ಅಂಥ ಮೆಮೊರೀಸ್ ಇದಾವೆ. ನಾವು ಇವತ್ತು ಬೆಳಗ್ಗೆ ಬಾಳಮ್ಮನ ಗುಡಿಗೆ ಹೋಗಿನಿ. ಅಲ್ಲಿ ಗುಡಿಯಿಂದ ಬರ್ತಾನೆ ಹಂಗೆ ನೆನಪು ಬತ್ತು ಸಾಲಿ ಕಡೆ ಹೋಗಿ ಬರ್ಬೇಕಲತ್ತ. ನಿಮಗೆ ನಮ್ಮ ಸಾಲಿದ ಮೇನ್ ಅಟ್ರಾಕ್ಷನ್ ಪಾಯಿಂಟ್ ತೋರಿಸ್ತೇನೆ. ಇದು ಎಲ್ಲ ಪ್ರೈಮರಿ ಸ್ಕೂಲ್ ಒಳಗೆ ಇರೋದು ರೇರ್, ಬಟ್ ನಮ್ಮ ಸ್ಕೂಲ್ ಗ್ರೌಂಡ್ ಒಳಗೆ ಐತಿ. ಅದೇನಲ್ಲ, ಇದು ಆಲದ ಗಿಡ, ಒಂದು ಪಂಚಾಯತಿ ಕಟ್ಟಿದ್ದಂಗೆ ಐತಿ. ಈ ಗಿಡದ ವಿಶೇಷತೆ ಏನಂದ್ರೆ ದಿನ ಇದ್ರ ಕಸನ ಫುಲ್ ಬೀಳ್ತಿತ್ತು. ಇದ್ರದ್ದು ಹತ್ತಿಕಾಯಿ ಹತ್ತಿದಾಗ ಅದ್ರ ಕಸ, ಆಮೇಲೆ ಅದ್ರ ತಪ್ಪಲ. ನಾವು ಸಾಲಿಗೆ ಬಂದಂದ್ರೆ ಇದ್ರ ಕಸ ಹರ್ಸಕ್ಕೆ ನಮಗೆಲ್ಲ ಟೈಮ್ ಆಗ್ತಿತ್ತು. ನಾವು ಆರಾಮ್ ಶಾಂತಿ ಇತ್ರದ ಎಲ್ಲ ಹುಡುಗರು ಬಿಸಿಲಾಗ ಕಸ ಹರಿಸ್ರೆ ನಾವು ಇಲ್ಲಿ ಬಂದು ಇತ್ರ ಕಸ ಹರಿಸ್ತಿದ್ದು. ಮತ್ತು ಮೇನ್ ಅಂದ್ರೆ ನಮ್ದು ಸಾಲಿದು ಪ್ರೇಯರೆಲ್ಲ ಈಗ ಗಿಡದ ನೆರಳಾಗ ಆಗ್ತಿತ್ತು. ಅವಾಗ ಗೋಲ್ಡನ್ ಡೇಸ್ ಮಸ್ತ್ ಇತ್ತು ಅವಾಗೆಲ್ಲ. ನಮಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈಗ ಕಟ್ಟಿ ಮ್ಯಾಗ ಹತ್ತಕ್ಕೆ ಬರ್ಲಾಗ್ತಿತ್ತು ಅವಾಗ. ಈಗ ಇಲ್ಲಿ ಕಾಂಕ್ರೀಟ್ ಬೆಡ್ ಹಾಕೋಣ ಸ್ವಲ್ಪ ಹೈಟ್ ಆಗೈತಿ. ಮೊದಲು ಕಾಂಕ್ರೀಟ್ ಬೆಡ್ ಇರಲಿಲ್ಲ ಇಲ್ಲಿ. ಅವಾಗಂತೂ ಮುಗಿತ, ಈ ಕಟ್ಟಿ ಮ್ಯಾಗ ಹತ್ತಕ್ಕೆ ಬರ್ಲಾಗ್ತಿತ್ತು. ಆ್ಯಕ್ಚುಲಿ ಈ ಗಿಡದ ನೆರಳೊಳಗೆ ನಮ್ಮದು ಎಲ್ಲ ಕಲ್ಚರಲ್ ಆ್ಯಕ್ಟಿವಿಟೀಸ, ಆಮೇಲೆ ಇಂಡಿಪೆಂಡೆನ್ಸ್ ಡೇ, ರಿಪಬ್ಲಿಕ್ ಡೇಸ್ದು ಎಲ್ಲ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಎಲ್ಲ ಇಲ್ಲೇ ಆಗ್ತಿತ್ತು. ಆಮೇಲೆ ಇದು ಗ್ರೌಂಡ್, ಇಲ್ಲಿ ನಮ್ಮದು ಧ್ವಜಸ್ತಂಭ ತೆಗೆದಾರ. ಅದನ್ನು ಅವಾಗಷ್ಟೇ ಹಾಕಿರ್ತಾರೆ, ಇಂಡಿಪೆಂಡೆನ್ಸ್ ಡೇ, ರಿಪಬ್ಲಿಕ್ ಡೇ, ಆಮೇಲೆ ಕರ್ನಾಟಕ ರಾಜ್ಯೋತ್ಸವ ಟೈಮಕ್ಕೆ. ಇದು ಆ್ಯಕ್ಚುಲಿ ನಾವು ಇದ್ದಾಗ ಇಷ್ಟೆಲ್ಲ ಡೆವಲಪ್ಡ್ ಇರಲಿಲ್ಲ. ಇದೆಲ್ಲ ಈಗೆಲ್ಲ ಬ್ಲಾಕ್ಸ್ ಎಲ್ಲ ಹಾಕಿ ಡೆವಲಪ್ ಆಗೈತಿ. ಸ್ಕೂಲ್ ಮುಂದಿಂದ ಇವೆಲ್ಲ ಗಾರ್ಡನ್ಗಳು. ಇವು ನಮ್ಮ ಕ್ಲಾಸ್ ರೂಮ್ಸ್. ಇದು 7th ಸ್ಟ್ಯಾಂಡರ್ಡ್ ಇತ್ತು, ಇದು 6th ಸ್ಟ್ಯಾಂಡರ್ಡ್, ಇಲ್ಲಿ 5th, ಆಮೇಲೆ ಇಲ್ಲಿ 4th. ಆ ಕಡೆ ಆ ಕಾರ್ನರ್ದಾಗ ಅದು ನಮ್ದು ನಲಿಕಲಿ ಬ್ಲಾಕ್ ಇದ್ದು ಅವೆರಡು. ಆಮೇಲೆ ಆ ಕಡೆಯಿಂದ ಆ ಕಡೆಯಿಂದ ಫಸ್ಟ್ ಸ್ಟಾಫ್ ರೂಮ್ ಇತ್ತು. ಆಮೇಲೆ ಗ್ರಂಥಾಲಯ ಕನ್ವರ್ಟ್ ಆಯ್ತು. ಆಮೇಲೆ ಅಲ್ಲಿ ಇದು ನಲಿಕಲಿ ಬಿ, ಇದು ನಲಿಕಲಿ ಎ. ಆಮೇಲೆ ಇದೊಂದು ಸಣ್ಣ ಬಿಲ್ಡಿಂಗ್ ಕಾಣತಿತ್ಲೆ, ಇಲ್ಲಿ ಒಳಗೆ ಟ್ಯಾಂಕರ್ ಇತ್ತು ನಮ್ಮದು ಕುಡಿ ನೀರು. ಆಮೇಲೆ ತಾಟ್ ತೊಳೆಕಲ್ಲ ಅಲ್ಲಿ ಒಳಗೆ ಹೋಗ್ತಿದ್ದು. ಆಮೇಲೆ ಇದಿತ್ಲೆ ಅದ ಹಳಿದು. ಮೊದಲು ಇಲ್ಲಿ 4th ಸ್ಟ್ಯಾಂಡರ್ಡ್ ಇತ್ತು. ನಾವಿದ್ದಾಗ 4th ಸ್ಟ್ಯಾಂಡರ್ಡ್ ಇಲ್ಲಿ ಕಲ್ತಿದ್ದೇವೆ. ಅದಕ್ಕಿಂತ ಮೊದಲು ಅದು ಲೈಬ್ರರಿ ಇತ್ತು. ಲೈಬ್ರರಿ ಈಗ ಅದು ಆಲ್ಮೋಸ್ಟ್ ಎಲ್ಲ ಡೆಮಾಲಿಷ್ ಆಗಿ ಹೋಗಿಬಿಟ್ಟಿತ್ತು ಒಳಗಿನ ಸೈಡ್. ಆಮೇಲೆ ಇದು ನಮ್ಮ ಅಡುಗೆ ಮನೆ, ಮೇನ್ ಅಡುಗೆ ಮನೆ. ಮಧ್ಯಾಹ್ನ ಬಿಸಿ ಊಟ, ಬೆಳಿಗ್ಗೆ ಹಾಲು ಶಿಸ್ತಂಗೆ ಇಲ್ಲೇ ಜಡಿತಿದ್ದು. ಇಲ್ಲೆಲ್ಲ ಸಾಲು ಹಚ್ಚಿ ಊಟಕ್ಕೆ ನಿಡ್ಕೊತಿದ್ದು. ಈಗಿದು ಬಂದಿದ್ದೇನ, ಇದು ರೇಷನ್ ರೂಮ್. ಈಗ ಹೊಸ ಅಡುಗೆ ಮನೆ ಇಲ್ಲಿ ಮಾಡಿದ್ದಾರೆ. ಆಮೇಲೆ ಒಂದು ಹೊಸ ಸ್ಕೂಲ್ ಇಲ್ಲಿ ಮಾಡಿದ್ದಾರೆ. ಈ ಕಡೆ ರೈಟ್ ಸೈಡ್ಗೆ ಬಂದ್ರೆ ಇವು ಮರಾಠಿ ಕ್ಲಾಸ್ ರೂಮ್ಸ್. ಇಲ್ಲಿ ಇವೆರಡು ಮರಾಠಿ ಕ್ಲಾಸ್ ರೂಮ್ಸ್. ಈಗ ಮರಾಠಿ 1 to 5th ಇತ್ತು ಇಲ್ಲಿ. ಆಮೇಲೆ ಇದೀಗ ಸ್ಟೇಜ್ ಮಾಡಿದ್ದಾರೆ ಕಲ್ಚರಲ್ ಸಲುವಾಗಿ. ಇದು ಸ್ಟೇಜ್ ಇಲ್ಲಿ ಮಾಡಿದ್ದಾರೆ. ಇದನ್ನೇ ಒಂದು ನಮ್ಮದು ಆಫೀಸ್ ನಿಮಗೆ ತೋರಿಸ್ತೇನೆ ನೆಕ್ಸ್ಟ್. ಇದು ನಮ್ಮದು ಆಫೀಸ್ ಈಗ ಹೆಂಗೆ ಆಗೈತೆ ಅಂತ. ಈಗ ನಾನು ನಿಮ್ಗೊಂದು ತೋರಿಸ್ತೇನೆ ನಮ್ದು ಸ್ಕೂಲ್ ಆಫೀಸ್. ಮೊದಲು ಮಸ್ತ್ ಇತ್ತದ, ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ಇತ್ತದ. ಈಗ ನೋಡ್ರೆ ಪೂರ್ತಿ ಎಲ್ಲ ಭಾಳ ಬಿದ್ದಂಗೆ ಆಗೈತಿ. ತೋರಿಸ್ತೇನೆ ನಿಮ್ಗೆ ಅದ್ರ ಕಂಡೀಷನ್ ಈಗ ಹೆಂಗೈತೆ ಅಂತ. ಇದು ನಮ್ದು ಆಫೀಸ್, ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್. ಮುಂದೆ ಗಾರ್ಡನ್ ಎಲ್ಲ ಮಸ್ತ್ ಮೇಂಟೈನ್ ಆಗೈತಿ. ಬಟ್ ಒಳಗಿಂದ ಲಾಬಿ ಏರಿಯಾ ಎಲ್ಲ ಡೆಮಾಲಿಷ್ ಆಗಿಬಿಟ್ಟೈತಿ. ವರ್ಸ್ಟ್ ಕಂಡೀಷನ್ ಒಳಗೆ ಹೋಗೈತಿ. ಈಗ ಮೇ ಬಿ ರಿಸ್ಟೋರೇಷನ್ ಅದು ಮಾಡತ್ತಾರೇನೋ ಗೊತ್ತಿಲ್ಲ. ಇದು ಲಾಬಿ ಏರಿಯಾ ಮೇನ್. ಆಚೆ ಕಡೆ ಮರಾಠಿ ಆಫೀಸ್ ಇತ್ತು, ಈಚೆ ಕಡೆ ಕನ್ನಡ ಆಫೀಸ್ ಇತ್ತು. ಇಲ್ಲಿಂದ ತೋರಿಸ್ತೇನೆ ನಿಮಗೆ ಇದ್ರ ವ್ಯೂ ಹೆಂಗೈತೆ ಅಂತ. ನಾವು ಸಣ್ಣಗಿರ್ತ ಈ ಕಿಟಕಿಯಾಗಿಂದ ಹಾಸಿ ಒಳಗೆ ನೋಡಕ್ಕೆ ಬರ್ಲಾಗ್ತಿತ್ತು. ಈಗ ನೋಡ್ರಿ ನಮ್ದು ಆಫೀಸದ ಕಂಡೀಷನ್ ಏನಾಗೈತೆ ಅಂತ. ಪೂರ್ತಿ ಎಲ್ಲ ಹೋಗಿಬಿಟ್ಟೈತಿ, ಹಾಂಟೆಡ್ ಪ್ಲೇಸ್ ಆಗಿಬಿಟ್ಟೈತಿ. ಆ ಕಡೆ ಅಲ್ಲಿ ಮ್ಯಾಗ ಲೆಫ್ಟ್ ಸೈಡ್ ಕಾರ್ನರ್ಗೆ ಇದನ್ನಿದ್ದು ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣನ ಫೋಟೋಸ್ ಎಲ್ಲ ಇದ್ದು.
ಇಲ್ಲಿ ನಡು ಸೆಂಟ್ರದಾಗ ಒಂದು ಮೀಟಿಂಗ್ ಟೇಬಲ್ ಇತ್ತು, ಅಲ್ಲಿ ಲಾಸ್ಟ್ ಎಂಡಿಗೆ ಪ್ರಿನ್ಸಿಪಲ್ ಚೇರ್ ಇತ್ತು, ರೈಟ್ ಸೈಡ್ಗೆ ಟ್ರೆಸ್ರಿ. ಆ ಟ್ರೆಸ್ರಿಯಾಗ ಚಾಕ್ಲೇಟ್ಸ್ ಕ್ಯಾಂಡಿಗಳು ಇರ್ತಿದ್ದು. ನಾವು ಮಾರ್ನಿಂಗ್ ಇದು ಆಫೀಸ್ ಕಸ ಹೊಡ್ಬೇಕು ಬಂದಾಗ ಅಲ್ಲಿ ಚಾಕ್ಲೇಟ್ಗಳು ಎಸ್ಕೇಪಕ್ಕೆ ತಿನ್ನೋರು. ಅದು ಚೇರ್ ಅದೊಂದು ಕುಷನ್ ಇದ್ದಿದ್ದು ಚೇರ್ ಇತ್ತು, ಉಳ್ಕಿದ್ದೆಲ್ಲ ಪ್ಲಾಸ್ಟಿಕ್ ಚೇರ್ ಇದ್ದು. ಪ್ರಿನ್ಸಿಪಲ್ ಚೇರ್ ಕುಷನ್ ಇದ್ದಿದ್ದಿತ್ತು. ಅದ್ರ ಮ್ಯಾಗ ಕುಂಡಾಕೊಂತಾರ ಏನೋ ಮಜಾಪ, ಅವಾಗ ಮಜಾ ಬರ್ತಿತ್ತು ಅವಾಗ. ಅದ್ರ ಮ್ಯಾಗ ಕೂತಿದ್ದಾರೆ ನೋಡ್ರಿ ಅಂದ್ರೆ ಹೋಗಿ ಹೇಳಿಬಿಡೋರ. ಇದೆಲ್ಲ ಇದನ್ನಾಗೈತಿ. ಬಟ್ ಡಾಲ್ಸ್ ಎಲ್ಲ ಹಂಗದಾವ. ಮೊದಲಿನವರೆಲ್ಲರೂ ಅಚೀವ್ಮೆಂಟ್ಸ್ ನಮ್ಮ ಹತ್ರ ಯಾವ ಇದಾವೆ ಇಲ್ಲ ಗೊತ್ತಿಲ್ಲ, ಅಷ್ಟು ಕ್ಲಿಯರಾಗಿ ಕಾಣುವಲು. ಆಮೇಲೆ ಇಲ್ಲಿ ರೈಟ್ ಸೈಡ್ ದೊಡ್ಡ ಟೇಬಲ್ ಇತ್ತು, ಆಮೇಲೆ ಈ ಕಡೆ ಲೆಫ್ಟ್ ಸೈಡ್ ಜಾಗ ಇತ್ತು. ಇಲ್ಲಿ ಫುಲ್ ಇಷ್ಟತ್ರ ನಮ್ದು ಎಲ್ಲ ಕಲ್ಚರಲ್ ಡ್ಯಾನ್ಸ್ ಪ್ರಾಕ್ಟೀಸ್ ಎಲ್ಲ ಇಲ್ಲಿ ಆಗ್ತಿತ್ತು. ನಮ್ಮದು ದೊಡ್ಡ ಟೇಬಲ್ ಇದ್ದು ಇಲ್ಲಿ ಜಾಗ ಕಮ್ಮಿ ಇದ್ರು ಇಲ್ಲಿ ನಮ್ದು ಡ್ಯಾನ್ಸ್ ಪ್ರಾಕ್ಟೀಸ್ ಎಲ್ಲ ಆಗ್ತಿತ್ತು. ಈಗ ನೋಡ್ರೆ ಇಲ್ಲಿ ಏನೂ ಒಂಚೂರು ಉಳಿದು ಬಿಟ್ಟಿಲ್ಲ. ಆಮೇಲೆ ಈ ಕಡೆ ಈ ಸೈಡ್ ಇಲ್ಲಿ ರೈಟ್ ಸೈಡ್ಗೆ ನಮ್ದು ಪೀಸರ್ದೊಂದು ಇದನ್ನಿತ್ತು, ಟ್ರೆಸರಿ ಇತ್ತು, ಸ್ಪೋರ್ಟ್ಸ್ ಇಕ್ವಿಪ್ಮೆಂಟ್ಸ್ ಎಲ್ಲ ಇದ್ದು ಅದ್ರೊಳಗೆ. ಅವಾಗ ಅದೆಲ್ಲ ಮಸ್ತ್ ಇತ್ತು. ಅಷ್ಟು ಶಾಂತ ಅಂದ್ರೆ ಫುಲ್ ಇಲ್ಲಿ ತಂಪು ಶಾಂತ ಆಫೀಸ್ ಇತ್ತಿವೆಲ್ಲ ಟೈಲ್ಸ್ ಎಲ್ಲ. ಈಗ ನೋಡ್ರೆ ಈ ಕಂಡೀಷನ್ಗೆ ಬಂದುಬಿಟ್ಟೈತೆ. ಗೊತ್ತಿಲ್ಲ ಇದನ್ನೇನು ಮಾಡತ್ತಾರೋ ಏನೋ, ರಿಸ್ಟೋರೇಷನ್ ಮಾಡತ್ತಾರೋ ಏನೋ ಗೊತ್ತಿಲ್ಲ. ಬಟ್ ಈಗಂತೂ ಸದ್ಯದ ಕಂಡೀಷನ್ ಹಿಂಗಿತ್ತು. ಬಟ್ ಒನ್ಸ್ ಅಪಾನ್ ಅ ಟೈಮ್ ಇಟ್ ವಾಸ್ ಲೈಕ್ ಹೆವನ್. ನಾವು ಪ್ರೈಮರಿ ಇದ್ದಾಗ ನಮ್ಮ ಕ್ಲಾಸ್ ರೂಮ್ ಮುಂದೆ ಗಿಡಗಳು ಹಚ್ಚಿರ. ಆ ಗಿಡಗಳ್ದೆಲ್ಲ ಓನರ್ಶಿಪ್ ಹೋಗಿ ಹುಡುಗರಿಗೆ ಕೊಟ್ಟರೆ. ಆ್ಯಕ್ಚುಲಿ ನಮ್ಮ ಬ್ಯಾಚ್ ಒಳಗೆ ನಾವು 14 ಜನ ಇದ್ದು, 7 ಜನ ಹುಡುಗರ 7 ಜನ ಹುಡುಗಿಯರ. ಸೊ 14 ಗಿಡಗಳಿದ್ದು ಇಲ್ಲಿ ಸಾಲಕ್ಕೆ ಎಲ್ಲರಿಗೂ ರೆಸ್ಪಾನ್ಸಿಬಿಲಿಟೀಸ್ ಕೊಟ್ಟಿರ ಆ ಗಿಡಗಳು ನೋಡ್ಕೊಳ್ಳೋದ. ಅದ್ರಾಗ ಇದು ಫಸ್ಟ್ ಹಾಜರಿ ಇದ್ದವಂದು ನಮ್ಮ ಅಭಿಜಿತ್ ಹರ್ಗಾಪುರಿ. ಅವನ ಗಿಡ ಇದಕ್ಕೆ ಕತ್ತಾಗ್ಲಂತ ಮಣ್ಣಿಂದ ಶಗಣ ತಂದು ಹಾಕಿದ್ದು ಈ ಗಿಡಕ್ಕೆ. ನೆಕ್ಸ್ಟ್ ಗಿಡ ಇದೆ ನಮ್ಮ ಫರಾಳೆ ಅಬನ್ ಗಿಡ ಇದೆ, ಅಭಿಜಿತ್ ಫರಾಳೆ. ಈಸ್ ಮ್ಯಾರಿಡ್ ನಾವು. ಆಮೇಲೆ ಇಲ್ಲಿಂದ ಇನ್ನು ಇದು ಅಟೆಂಡೆನ್ಸ್ 1 ಇದು 2ದವ್ರದ್ದು ಅಷ್ಟೇ ಗಿಡ ಉಳಿದೈತಿ. ಈಗ ನೆಕ್ಸ್ಟ್ ಈ ಕಡೆಯಿಂದ ಎಲ್ಲರದ್ದು ಗಿಡಗಳು ಕಿತ್ಕೊಂಡು ಹೋಗಿಬಿಟ್ಟಿದಾವೆ. ಮೊದಲು ಹೆಂಗಿತ್ತು ಇಲ್ಲಿ ಮಣ್ಣಿನ ಗ್ರೌಂಡ್ ಇತ್ತು, ಅವು ಗಿಡಗಳೆಲ್ಲ ಇದ್ದು. ಆಮೇಲೆ ಆ ಥರದ್ದು ಏನು ನೆಟ್ಟಗೆ ಗಿಡಗಳು ಬರಲಿಲ್ಲವ. ಈಗ ಸದ್ಯದಾಗ ಐ ಥಿಂಕ್ ರೀಸೆಂಟ್ಲಿ 1 or 2 year ಬ್ಯಾಕ್ ಬ್ಲಾಕ್ಸ್ ಹಾಕಿದ್ದಾರೆ ಇಲ್ಲಿ. ನಮ್ಮ ಗಿಡಗಳೆಲ್ಲ ಕಿತ್ಕೊಂಡು ಹೋಗಿಬಿಟ್ಟಿದಾವೆ. ಈಗ ಉಳಿದಿರೋದು ಅಭಿಜಿತ್ ಹರ್ಗಾಪುರಿ, ಆಮೇಲೆ ಅಭಿಜಿತ್ ಫರಾಳೆ. ನಾವು ಮಾರ್ನಿಂಗ್ ಟೈಮ್ದಾಗ ಈ ಏರಿಯಾದಾಗ ಇಲ್ಲಿ ಇದನ್ನ ಮಾಡ್ತಿದ್ದು, ಪ್ರೇಯರ್ ಮಾಡ್ತಿದ್ದು. ಆಮೇಲೆ ರೊಟೇಷನ್ ವೈಸ್ ಪಂಚಾಂಗ ಓದೋದ, ವಚನ ಓದೋದ, ಆಮೇಲೆ ಇದನ್ನು ನುಡಿ ಮಾತುಗಳು ಹೇಳೋದ, ಎಲ್ಲರದು ರೊಟೇಷನ್ ಇರ್ತಿತ್ತು. ಆಮೇಲೆ ಇಲ್ಲಿ ಪ್ರೇಯರ್ ಆದ ಕೂಡಲೇ ಪಂಚಾಂಗ ಓದಕ್ಕೆ, ಪಂಚಾಂಗ ಅಂದರೆ ಇವತ್ತಿನ ಪಂಚಾಂಗ ಓದಕ್ಕೆ ಒಬ್ಬರು ರೊಟೇಷನ್ ವೈಸ್ ಬರ್ತೀರ. ಅದು ಪಂಚಾಂಗ ಇಲ್ಲಿ 6ನೇತೆ ಅಥವಾ 7ನೇತೆ ದರ ಅಕ್ಕಗಳ ರೊಟೇಷನ್ ವೈಸ್ ಬರಿತೀರಿ ಇಲ್ಲಿ. ಈಗ ಇದೆಲ್ಲ ಹೋಗಿತ್ತು, ಬೇರೆ ಏನೋ ಬರ್ದಾರ. ಇಲ್ಲಿತ್ತು ಇಂದಿನ ಪಂಚಾಂಗ, ಅಮರವಾಣಿ, ಪ್ರಮುಖ ಸುದ್ದಿ, ಅವಾಗೇ ನ್ಯೂಸ್ ಎಲ್ಲ ಜೋರ್ಲೆ ಇಲ್ಲೆಲ್ಲ ಹುಡುಗರು ನಿಲ್ತೀರಿ ಇಲ್ಲಿ. ಅವೆಲ್ಲ ಹುಡುಗರು ಕೇಳಿಸೋಂಗೆ ಜೋರ್ಲೆ ಇಲ್ಲಿ ನಿಂತು ಹೋದ್ರೆಲ್ಲರೂ ಹೇಳ್ತಾರೆ. ಶ್ರೀ ಶಾಲಿವಾಂಶಕ್ಕೆ ಸಂವತ್ಸರ, ಆಯನ ಯಾವುದೈತಿ, ಋತು ಯಾವುದೈತಿ, ಮಾಸ ಯಾವ್ದ, ಪಕ್ಷ ಯಾವ್ದ, ತಿಥಿ ಯಾವ್ದ, ನಕ್ಷತ್ರ ಯಾವ್ದ, ವಾರ ಯಾವ್ದ, ದಿನಾಂಕ, ರವಿ ಉದಯ ಎಷ್ಟಕ್ಕಾಗ್ತೈತಿ, ರವಿ ಅಸ್ತ ಎಷ್ಟಕ್ಕಾಗ್ತೈತಿ, ಕಾಲ ಯಾವ್ದ, ಆಮೇಲೆ ಅಮರವಾಣಿ ಒಂದು ಯಾವುದಾರೆ ಕೋಟ, ಆಮೇಲೆ ಪ್ರಮುಖ ಸುದ್ದಿಗಳು ಅವತ್ತಿಂದ ಏನಿರ್ತೈತಲ್ಲ ಅದನ್ನೆಲ್ಲ ಇಲ್ಲಿ ಬರ್ತಾರೆ. 6ನೇತೆ ಮತ್ತು 7ನೇತವ್ರದ್ದು ರೆಸ್ಪಾನ್ಸಿಬಿಲಿಟೀಸ್ ಇರ್ತದ. ರೊಟೇಷನ್ ವೈಸ್ ಕ್ಯಾಲೆಂಡರ್ ನೋಡಿ ಬರೆಯೋದು, ಆಮೇಲೆ ರೊಟೇಷನ್ ವೈಸ್ ಇಲ್ಲಿ ಬಂದು ಹೋದ್ರೆ ಹೇಳೋದ. ಮೊದಲು ನಾವು ಅಲ್ಲಿ ಹೋಗಿ ಊಟ ನಡೆಸ್ಕೊಂಡು ಬರ್ತಿದ್ದು, ಆಮೇಲೆ ಎಲ್ಲಿ ಬೇಕಾದಲ್ಲಿ ಕೂತು ಊಟ ಮಾಡ್ತಿದ್ದು. ಆಮೇಲೆ ಪಿ ಸರ್, ಕುಂಬಾರ ಸರ್ ಎಲ್ಲ ಬಂದ ಬಳಿಕ ಇಲ್ಲಿ ನಮಗೊಂದು ಇದನ್ನು ಡಿಸಿಪ್ಲಿನ್ ಮಾಡಿಬಿಟ್ಟಿರ. ಈ ಕಡೆ ಸೈಡ್ ಹುಡುಗಿಯರಿಗೆ ಲೈನ, ಈ ಕಡೆ ಸೈಡ್ ಹುಡುಗರಿಗೆ ಲೈನ. ಆಮೇಲೆ ಅಲ್ಲಿಂದ ಅಡುಗೆ ತೊಗೊಂಬಂದು ಇಲ್ಲಿ ನೀಡ್ತೀರ. ಸಾಲಕ್ಕೆ ಎಲ್ಲರೂ ಇಲ್ಲಿ ಕುಂತಿದ್ದು, ಹುಡುಗರು ಇಲ್ಲಿ ಈ ಲೈನ್ಕ, ಆಮೇಲೆ ಹುಡುಗಿಯರು ಈ ಲೈನ್ಕ. ಫಸ್ಟ್ಗೆ ಇದನ್ನ ಅಂತಿದ್ದು, ಪ್ರಾರ್ಥನಾ ಅಂತಿದ್ದು, ಓಂ ಸತೋಮ ಸದ್ಗಮಯ. ಅದು ಪೂರ್ತಿ ಎಲ್ಲ ಕೈ ಮುಗಿದಂದು. ಆಮೇಲೆ ನಮ್ಮ ಮಧ್ಯಾಹ್ನ ಬಿಸಿ ಊಟ ಇಲ್ಲೊಂದು ವರ್ಲ್ಡ್ ಮ್ಯಾಪ್ ಇತ್ತು. ಇಲ್ಲಿ ಎಲ್ಲ ಕ್ಲಾಸ್ ರೂಮ್ ಒಂದೊಂದು ಇದು ನಮ್ಮ ಚಿಕ್ಕೋಡಿ ಮ್ಯಾಪ್. ಎಷ್ಟು ಅಕ್ಯುರೇಟ್ ಇದು ಗೊತ್ತಿಲ್ಲ. ಆಮೇಲೆ ಆ್ಯಕ್ಚುಲಿ ಇದು ಭಾಳ ವರ್ಷ ಹಿಂದ್ಗಡೆ ಬೆಳಗಾವಿ ಜಿಲ್ಲೆ ಒಳಗೆ ತಾಲೂಕುಗಳು, ಈಗ ಅದ್ರಾಗ ಮತ್ತು ಹೊಸ ತಾಲೂಕುಗಳೆಲ್ಲ ಬಂದವ. ಇದು ನಮ್ಮ ಬೆಳಗಾವಿ ಜಿಲ್ಲೆ ತಾಲೂಕುಗಳ. ಇಲ್ಲೆಲ್ಲ ನಾವು ಕಿಟಕಿ ಆಟ ಆಡ್ತಿದ್ದು. ಕಿಟಕಿ ಮುಟ್ಟಿಟ್ಕೋದ ಮುಟ್ಟಾಟಿ ಎಲ್ಲ ಭಾರಿ ಆಡ್ತಿದ್ದು. ಇಲ್ಲಿ ಕಿಟಕಿ ಆಟ ಆಡೋ ಸ್ಪಾಟ್ ನಮ್ಮದಿದೆಲ್ಲ. ಈ ಕಡೆ ಎಲ್ಲ ಕಿಟಕಿ ಆಟ ಆಡ್ತಿದ್ವು, ಮಸ್ತ್ ಇತ್ತು ಅವಾಗೆಲ್ಲ. ಆಮೇಲೆ ಇದು ಬ್ಲಾಕ್ಸ್ ಎಲ್ಲ ಹಾಕೋಕ್ಕಿಂತ ಮುಂಚೆ ಇದು ಕೆಳಗಿತ್ತು, ತೆಗ್ಗಿತ್ತಿಲ್ಲಿ. ನಮಗೆ ಕಟ್ಟಿ ಮ್ಯಾಗೆಲ್ಲ ಹತ್ತಕ್ಕೆ ಬರ್ಲಾಗ್ತಿತ್ತು. ಅಷ್ಟು ಇದನ್ನಿತ್ತದು, ಗುಮ್ ಇತ್ತು. ಈಗ ಬ್ಲಾಕ್ಸ್ ಎಲ್ಲ ಹಾಕೋಣ ಹಿಂಗಾಗಿತ್ತದ.
ಇದು ಬಿಲ್ಡಿಂಗ್ ಈಗ ಹೊಸದಾಗಿತ್ತು. ಮೇ ಬಿ ಅಡುಗೆ ಮನೆ ಇಲ್ಲಿ ಶಿಫ್ಟ್ ಆಗಿತ್ತು ಅನಿಸ್ತೈತಿ, ಗೊತ್ತಿಲ್ಲ ನನಗೆ. ಮೊದಲು ಅಡುಗೆ ಮನೆ ಇಲ್ಲಿತ್ತು. ಇದು ಅಡುಗೆ ಮನೆ. ಆಮೇಲೆ ಇದು ತಂತಿ ಏನು ಕಾಣತ್ತಿತ್ತಲ್ಲ, ಇಲ್ಲಿ ನಮ್ಮದು ಬೆಲ್ ಇತ್ತು, ಅದು ಬ್ರಾಸದ ಕಾಪರ್ದೊಂದು ಬೆಲ್ ಇತ್ತು, ರಿಂಗ್ ಬೆಲ್. ಎಲ್ಲ ಫ್ರೀಡ್ ಮಗ್ಯಾನ ಒಬ್ಬೊಬ್ರು ಹೋಗಿ ಅಲ್ಲೆಲ್ಲ ಬೆಲ್ ಹೊಡಿತಾರೆ. ಎಷ್ಟು ಫ್ರೀಡ್ ಮುಗ್ದವ ಅಷ್ಟು ಫ್ರೀಡ್ ಬೆಲ್. ಅದು ಬೆಲ್ ಯಾವಾಗ ಹೊಡಿದೈತೆ ಅನ್ನೋದ್ರೆ ನಮ್ದು ಬರೀ ಅದ್ರ ಕಡೆನೇ ಲಕ್ಷ ಇರ್ತೈತೆ, ಬೆಲ್ ಕಡೆನ. ಕ್ಲಾಸ್ ರೂಮ್ದು ಕಿಟಕಿಗಳು ಓಪನ್ ಇಲ್ಲ. ಈಗ ಎಲ್ಲಾರ ನಮ್ಮ ಕ್ಲಾಸ್ ರೂಮು ತೋರಿಸ್ತೇನೆ ನಿಮಗೆ. ಅಷ್ಟೇ ಮಸ್ತಿದ್ದು ಕ್ಲಾಸ್ ರೂಮ್ಗಳು ನಮ್ಮೆಲ್ಲ. ಆ್ಯಕ್ಚುಲಿ ನಮಗೆ 4ನೇತೆ ತನಕ ಬೆಂಚ್ ಇರಲಿಲ್ಲ. ನಮ್ದು ಫಸ್ಟ್ ಬೆಂಚ್, 4ನೇ ತಕ್ಕ ಬೆಂಚ್ ಒಂದು. ಎಲ್ಲರ ಬೆಂಚ್ 6ನೇತೆ 7ನೇತೆವರೆಗೆ ಅಷ್ಟೇ ಇದ್ದು ಅವಾಗ ಮೊದಲು. ಆಮೇಲೆ ನಮ್ಮ ಬ್ಯಾಚಿಂದ 4ನೇತೆ 5ನೇತೆ 6ನೇತೆದವರೆಗೆಲ್ಲ ಬೆಂಚ್ ಬಂದು. ಆ ಬೆಂಚ್ ಮ್ಯಾಗ ಈಗ ನಮಗೆ ಕೊಂಡಾಗ ಬರೋಂಗಿಲ್ಲ. ಆ ಬೆಂಚ್ ಮ್ಯಾಗ ಒಮ್ಮೆ 3 ಜನ ಕುಂತಿದ್ದು ನಾವು ಮೊದಲು. ಈಗ ಇದು ಗ್ರೌಂಡ್ ಡೆವಲಪ್ ಮಾಡಿದ್ದಾರೆ. ಮೊದಲು ಇಲ್ಲಿ ನಮ್ದು ಇದನ್ನಿತ್ತು, ಖೋಖೋ ಗ್ರೌಂಡ್. ಮೇ ಬಿ ನೀವು ಆ ಪೋಲ್ ನೋಡ್ತಿರ್ಬೋದು. ಅಲ್ಲೊಂದು ಪೋಲ್ ಇತ್ತು, ಆಮೇಲೆ ಈ ಕಡೆ ಸೈಡ್ ಒಂದು ಪೋಲ್ ಇತ್ತು, ಅದು ತೆಗೆದಾರೆ. ಇದು ನಮ್ಮದು ಖೋಖೋ ಗ್ರೌಂಡ. ಆಮೇಲೆ ಇಲ್ಲಿ ಮನೆ ಕಾಣಕ್ಕಿತ್ತಲ್ಲ, ಇಲ್ಲಿ ಹುಲ್ಲಿತ್ತು ಮೊದಲೆಲ್ಲ. ಅಲ್ಲಿ ನಮ್ದು ಉದ್ದ ಜಿಗಿತ ಎತ್ತರ ಜಿಗಿತ ಎಲ್ಲ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದು. ಆಮೇಲೆ ಈ ಸೈಡ್ ಇಲ್ಲಿ ನಮ್ದು ಕಬಡ್ಡಿ ಗ್ರೌಂಡ್ ಇತ್ತು. ಕಬಡ್ಡಿ ಗ್ರೌಂಡ್ ಇಲ್ಲಿತ್ತು. ವಾಲಿಬಾಲ್ ಗ್ರೌಂಡ್ ಇಲ್ಲಿತ್ತು ನಮ್ದು ಆ್ಯಕ್ಚುಲಿ ಅವಾಗ ಮೊದಲು. ಈಗ ಬೆಡ್ ಹಾಕಂತಲೇ ವಾಲಿಬಾಲ್ ಗ್ರೌಂಡ್ ಈ ಕಡೆ ಸ್ಕೂಲ್ ಹಿಂದೆ. ಈಗ ನಮ್ದು ವಾಲಿಬಾಲ್ ಗ್ರೌಂಡ್ ಇಲ್ಲಿತ್ತು. ಬಟ್ ಅವಾಗ ಅಲ್ಲಿತ್ತು, ಅವಾಗ ಮಸ್ತ್ ಮಜಾ ಬರ್ತಿತ್ತು ನಮಗೆ ವಾಲಿಬಾಲ್ ಗ್ರೌಂಡ್. ಈಗ ಇದು ಎಲ್ಲ ಡೆವಲಪ್ ಆಗೈತಿ. ಇಲ್ಲಿ ಫಸ್ಟ್ ಇಲ್ಲಲ್ಲ ಕಲ್ಲು ಕಸ ಅನ್ಇವನ್ ಇತ್ತಿದ್ದಲ್ಲ ಸರ್ಫೇಸ್. ಈಗೆಲ್ಲ ಕಲ್ಲುಗಳೆಲ್ಲ ಹಾಕಿ ಇವನ್ ಮಾಡಿದ್ದಾರೆ ಸರ್ಫೇಸ್. ಆಮೇಲೆ ಇವು ಗಿಡಗಳೆಲ್ಲ ಈಗ ಬೆಳೆದವು. ಅವಾಗ ನಾವು 1ನೇತೆ 2ನೇತೆಲ್ಲ ಇದ್ದಾಗ ಇವು ಗಿಡಗಳೆಲ್ಲ ಹಚ್ಚಿರ ಅವಾಗ. ಇಂಥ ಇವು ವಾಶ್ರೂಮ್ಸ್ ಎಲ್ಲ ಈಗ ಬೇರೆ ಕಟ್ಟಿದ್ದಾರೆ. ಮೊದಲು ಬೇರೆ ಇದ್ದು ಹಳಿ ಟೈಪ್ ವಾಶ್ರೂಮ್ಸ್ ಇದ್ದು. ಅವು ಎಲ್ಲ ನಾವು ರೊಟೇಷನ್ ವೈಸ್ ತೊಳಿತಿದ್ದು ಅವಾಗ. 4 ಗಂಟೆಗೆ ಎಲ್ಲ ಕುರಾಡ್ ಸರ್ ಹೇಳಿದ ಕೂಡಲೇ ಓಡ್ಕೊತ ಬಂದು ಟಾಯ್ಲೆಟ್ ತೊಳಕ್ಕೆ ಹತ್ತಿ ಬಿಡೋರು ನಾವೆಲ್ಲರೂ ನೀರಾಗ ನುಸ್ತ. ಮಸ್ತ್ ಮಜಾ ಬರ್ತಿತ್ತು ಅವಾಗ. ಈ ರ್ಯಾಂಪ್ ಮ್ಯಾಗ ನಮಗೆ ಹತ್ತಕ್ಕೆ ಬರ್ಲಾಗ್ತಿತ್ತು ಅವಾಗ ಮೊದಲು. ಹತ್ರಾಗ ಒಬ್ಬೊಬ್ರು ಈ ರ್ಯಾಂಪ್ ಮ್ಯಾಗ ಕೈಗೆ ಟಚ್ ಕಡೆ ಹೆಚ್ಚು ಕಡೆ ಜಿಗಿತಿರ. ಈಗ ರ್ಯಾಂಪ್ ನಮ್ಗೆ ನಡೆದು ಬರೋಬರಾಗಿತ್ತು. ಮೊದಲು ಈ ರ್ಯಾಂಪ್ ಮ್ಯಾಗ ಹತ್ತಕ್ಕೆ ಬರ್ಲಾಗ್ತಿತ್ತು ನಮಗೆ. ಇಲ್ಲೊಂದು ರ್ಯಾಂಪ್ ಇತ್ತು, ಆಮೇಲೆ ಅಲ್ಲೊಂದು ರ್ಯಾಂಪ್ ಇತ್ತು, ಅದೀಗ ಮುರಿದೈತಿ. ಈ ರ್ಯಾಂಪ್ ಜಾಸ್ತಿ ಯೂಸ್ ಮಾಡಿದ್ದು. ಆಮೇಲೆ ಅಲ್ಲಿ ಮರಾಠಿ ಶಾಲೆ ಮುಂದಿನ ರ್ಯಾಂಪ್ ನಾವು ಜಾಸ್ತಿ, ನಮ್ಮ ಬ್ಯಾಚ್ದವ್ರು ನಾವು ಅದನ್ನು ಜಾಸ್ತಿ ಯೂಸ್ ಮಾಡಿದ್ದು. ಅಲ್ಲಿ ಮೊಟ್ಟಾಟೆ ಆಡ್ತಿದ್ದು ನಾವು. ಒಬ್ಬನ ಮುಟ್ರೆ ಮತ್ತೊಬ್ಬರು ಅಂದ್ರೆ ಹೋಗಿ ಒಬ್ಬನ ಮುಟ್ಟಿದಂದ್ರೆ ಇಬ್ಬರು ಮಂದಿ ಕೂಡ ಮತ್ತು ನಮ್ಮನ್ನು ಮುಟ್ಟಕ್ಕೆ ಬರೋರು. ಮುಟ್ಟಿ ಕೆಟ್ಟ ಆಡೋರು ನಾವು ಅವಾಗ. ಯಾಕಂದರೆ ಇವು ವಾಲಿಬಾಲ್ ಎಲ್ಲ ನಮಗೆ ಹೆಂಗೆ ಏಪ್ರಿಲ್ ಸುಟ್ಯಾಗ ಅಷ್ಟೇ ಕ್ಲಾಸೆಲ್ಲ ಮುಗಿದ ಬಳಿಕ ಆಡೋಕ್ಕೆ ಸಿಗ್ತಿತ್ತು. ಬಟ್ ಅವಾಗ ಅದಕ್ಕಿಂತ ಮೊದಲು ವಾಲಿಬಾಲ್ ಎಲ್ಲ ಕೊಡ್ಲಾಗ್ತಿರ ಆಡೋಕ್ಕೆ. ನಾವು ಜಾಸ್ತಿ ಮೊಟ್ಟಾಟಿ ಮುಚ್ಕೋತ ಆಟ ಆಡೋರು. ಈ ಗಿಡಕ್ಕೆ ಬಂದು ಡಾವ ತಗೋದ, ಆಮೇಲೆ ಮುಚ್ಕೋತ ಆಟ ಆಡೋದು. ಹಿಂದೆ ಕಿಟಕಿಯಾಗೆಲ್ಲ ಏರೇರಿ ಮುಚ್ಕೊತಿದ್ದವು ಮಸ್ತ್. ಆಮೇಲೆ ಈ ಆಫೀಸ್ದಾಗಂತೂ ಕೆಟ್ಟ ಮುಚ್ಕೋತ ಆಟ ಆಡೋರ್ನವ್ರು. ಇಲ್ಲಿ ಅವ್ರು ಡಾವ ತಗೋವ, ನಾವು ಇಲ್ಲಿ ಬಂದು ಮುಚ್ಕೊಂಡವ್ರು ಈ ಕಡೆ ಗಾಡಿ ಕಡೆ. ಅವು ಮ್ಯಾಗಿಂದ ನೋಡ್ರಿ ಕೆಳಗೆ ಕಾಣಿಸ್ಲಾಗ್ತಿದ್ದು ನಾವು. ಇದ್ರ ಮ್ಯಾಗ ಇಷ್ಟ ಹತ್ತಕ್ಕೆ ಬರ್ಲಾಗ್ತಿತ್ತು. ಇವು ಪತ್ರ ಅದಾವಲ್ಲ, ಇಲ್ಲಿ ನಾವು ಮುಚ್ಕೋತ ಆಟ ಆಡೋತ್ನಾಗ ಈ ಕಿಟಕಿಯಾಗಿಂದ ಹತ್ತಿ ಈ ಪತ್ರದಾಗ ಮ್ಯಾಗ ಹೋಗಿ ಮುಚ್ಕೊತಿದ್ದು. ಇದೇನು ಜಾಗ ಅನ್ನೋಕ್ಕಿತ್ತಲ್ಲ, ಇಷ್ಟೊತ್ತರಾಗ ನಾವು ಇಬ್ಬರಿಬ್ರು ಇದು ಪಟ್ಟಿ ಮ್ಯಾಗ ಕಾಲಿಟ್ಟು ಅಲ್ಲಿ ಮುಚ್ಕೊತ ನಿಲ್ತಿದ್ದು. ಅನ್ಸೇಫ್ ಐತೆ, ಬಟ್ ಅವಾಗ ನಮಗೆ ಮಜಾ ಇದೆ ಫುಲ್ಲ ಮಸ್ತ್. ಇಲ್ಲಿ ಮುಚ್ಕೋತ ಆಟ ಆಡೋರು ನಾವು ಈ ಕಡೆ. ನಾ ಆಗಡೆ ಅಲ್ಲಿಂದ ಒಂದು ರ್ಯಾಂಪ್ ತೋರಿಸಿಲ್ಲ, ಅದು ರ್ಯಾಂಪ್ ಇದು ಆ್ಯಕ್ಚುಲಿ ಇದು ರ್ಯಾಂಪ್ ಈಗೆಲ್ಲ ಮುರಿದೈತಿ. ಇಲ್ಲೊಂದು ಸಲ ನಮ್ಮ ಅಬ್ಯಾ ಬಿದ್ದು ಕಿವ್ಯಾಗ ರಕ್ತ ತರಿಸ್ಕೊಂಡಿದ್ದ. ನಾನು ಒಂದು ಸಲ ಇಲ್ಲೇ ಬಿದ್ದು ಕೈ ಒಳಸ್ಕೊಂಡು ಬಿಟ್ಟಿದ್ನಿ. ಇದು ನಮ್ಮದು ಮೆಡಿಕಲಿ ಶಾಲೆ ಕೊಟ್ಟು ಕುಂತಿದ್ದು. ಮೇ ಬಿ ಇತ್ತರದ್ದು ಕಿಟಕಿ ಓಪನ್ ಐತೆ, ನೋಡೋಣ ತೋರಿಸ್ತೇನೆ ನಿಮ್ಮ ಮೆಡಿಕಲಿ ಶಾಲೆ ನಮ್ಮದು ಹೆಂಗಿತ್ತಂತ. ಕಿಟಕಿ ಓಪನ್ ಐತಿ, ಬಟ್ ಅಷ್ಟು ಬೆಳಕಿಲ್ಲ ಅನ್ನಿಸ್ತೈತಿ. ಅವಾ ಬೆಂಚಸ್ ಎಲ್ಲ ಬಂದುಬಿಟ್ಟಿದಾವೆ ರೀ. ಸಣ್ಣ ಸ್ಟೂಲ್ಸ, ಸ್ಟಡಿ ಟೇಬಲ್ಸ. ನಾವು ಇದ್ದಾಗ ಏನೂ ಇರಲಿಲ್ಲ. ನಾವಿದ್ದಾಗ ಇವು ಏನು ಹಿಡಿದು ಯೆಲ್ಲೋ ಕಲರ್ ಸರ್ಕಲ್ ಕಾಣತಿತ್ತಲ್ಲ, ಇದು ನಮ್ಮದು ಸ್ಟಡಿ ಏರಿಯಾ. ಆಮೇಲೆ ಇಲ್ಲೆಲ್ಲ ನಮ್ಮ ವಾಚಕ್ಗಳೆಲ್ಲ ಇರ್ತಿದ್ದು. ಫುಲ್ ಚೇಂಜ್ ಆಗೈತಿದ. ನಾ ಶಾಕ್ ಆದ್ನಿ. ಸ್ಟಡಿ ಟೇಬಲ್ಸ್ ಬಂದವ. ಇಲ್ಲೆಲ್ಲ ಮ್ಯಾಗ ಪಟಗಳೆಲ್ಲ ಮಾಡಿ ಹಚ್ತಿದ್ದು ನಾವು. ಆಮೇಲೆ ಇಲ್ಲಿ ನಮ್ದು ವಾರ ಶುಕ್ರವಾರ ಇಲ್ಲಿ ಲಕ್ಷ್ಮೀ ಪೂಜೆ ಆಗ್ತಿತ್ತು. ಈಗ ಮಾಡತ್ತಾರಿಲ್ಲೋ ಗೊತ್ತಿಲ್ಲ. ಇಲ್ಲಿ ವಾರ ಶುಕ್ರವಾರ ಲಕ್ಷ್ಮೀ ಪೂಜೆ. ಆಮೇಲೆ ದಿಸ್ ವಾಸ್ ಕೈಂಡ್ ಆಫ್ ಅವರ್ ಆಡಿಟೋರಿಯಮ್. ಇಲ್ಲೇ ನಮ್ದೆಲ್ಲ ಫಂಕ್ಷನ್ಗಳು, ಬೆಳಗೊಡೆ ಸಮಾರಂಭಗಳು ಇರಲಿ, ಏನಾರೇ ಇರಲಿ, ಯಾವುದೂ ಕಾರ್ಯಕ್ರಮ ಈ ಬಿಲ್ಡಿಂಗ್ ಒಳಗೆ ಆಗ್ತಿತ್ತು. ಇಲ್ಲಿ ಅಷ್ಟಿಗೆ ಬೆಳಕು ಬೀಳೋನಿಲ್ಲ, ಕ್ಲಿಯರ್ ಕಾಣುತ್ತೆ. ಇಲ್ಲಿ ನಾವು ಇದು ನಮ್ಮ ನೆಲಿಕಲಿ 1ರಿಂದ 3ನೇತೆ ತನಕ ಇಲ್ಲೇ ಕಲ್ತಿದ್ದೆವು. ಮತ್ತು ನೆಲಿಕಲಿ ಇಂಟ್ರೊಡ್ಯೂಸ್ ಆಗಿದ್ದೆ ನಮ್ಮ ಬ್ಯಾಚಿಂದ. ನಾವು 1ನೇತೆ ಬಂದಾಗಿಂದ ನೆಲಿಕಲಿ ಸ್ಟಾರ್ಟ್ ಆಗಿತ್ತು.
ಇಲ್ಲೆಲ್ಲ ವಾಚಕ್ಗಳ ಬುಕ್ಗಳ ಆಮೇಲೆ ವ್ಯಾನಿಂಗ್ ಇವು ಲೈನ್ಗಳು ಕಾಣತ್ತವಲ್ಲ ಇವು ಒಬ್ಬೊಬ್ರದ್ದು ಇಂಡಿವಿಜುವಲ್ ಬೋರ್ಡ್ಗಳು ಇವು ನಮ್ಮ ಪಾರ್ಟಿಗಳು ಇದ್ದಂಗೆ ಇವು ಇಲ್ಲಿ ನಮ್ದು ಎಲ್ಲ ನಂಬರ್ ವೈಸ್ 1ನೇದಿಂದ 3ನೇ ತನಕ ಎಲ್ಲರದ್ದು ಹೆಸರು ಬರ್ದು ಕೊಟ್ಟಿರ ಮ್ಯಾಗ ಅದಷ್ಟು ಪಾರ್ಟಿ ನಾವು ಇದಿಷ್ಟು ಪಾರ್ಟಿ ನಾವು ಯೂಸ್ ಮಾಡ್ಕೋತಿದ್ದು. ಈ ಥರ ನಮ್ದು ಹೆಸರು ಎಲ್ಲ ಬರೆಯೋದಿಲ್ಲೇ. ಇವು ನಮ್ಮ ಬ್ಲ್ಯಾಕ್ ಬೋರ್ಡ್ಗಳು, ಪರ್ಸ್ನಲ್ ಬ್ಲ್ಯಾಕ್ ಬೋರ್ಡ್ಗಳು ಇದ್ದಂಗೆ ಇವು. ಇಲ್ಲೆಲ್ಲ ಭಾಳ ಚಂದ ಪಟಗಳೆಲ್ಲ ಮಾಡಿಸ್ತಿದ್ದು. 4 ಗಂಟೆಗೆ ಅಂದರೆ ಇಲ್ಲಿ ಕುರಾಡ್ ಸರ್ ಎಲ್ಲರನ್ನೂ ಗೋಲ್ ನಿಲ್ಲಿಸಿ ಹಾಡೋಣ ಕಸ್ತಿದ್ದು. ಅಂಬಕ್ಕ ಜಂಬಕ್ಕ, ಆಮೇಲೆ ಮತ್ತೊಂದು ಯಾವುದೋ ಅಲ್ಲೆಲ್ಲ ಪ್ರಾಣಿಗಳು ಪಕ್ಷಿಗಳೆಲ್ಲ ಡ್ರಾಯಿಂಗ್ಸ್ ಅದಾವೆ. ಆಮೇಲೆ ಇಲ್ಲೆಲ್ಲ ಎರಡರ ಮಗ್ಗಿ, ಆಮೇಲೆ ಮೂಲಾಕ್ಷರಗಳ ಪರಿಚಯ, ಯೋಗ ವಾಹಗಳು ಇವೆಲ್ಲ ವಾರಗಳೆಲ್ಲ ಪೇಂಟೆಡ್ ಅದಾವೆ. ಆಮೇಲೆ ಈ ಕಡೆ ಸೈಡು ಅದಾವೆ, ಬಟ್ ಈಗ ಐ ಕಾಂಟ್ ಪ್ಲೇಸ್ ಮೈ ಕ್ಯಾಮ್ರಾ ಓವರ್ ದೇರ್. ಇದು ಈ ಕಿಡಿಕ್ಯಾಗ ಹತ್ತಾಕ ಬರ್ಲಾಗ್ತಿತ್ತು ನಮ್ಗೆ ಆ್ಯಕ್ಚುಲಿ. ಅವು ಕಿಡಿಕ್ ಹೈಟ್ ಇದ್ದವು ಅವೆಲ್ಲ ಫುಲ್. ಆಮೇಲೆ ಇವೆಲ್ಲ ಬ್ಯಾನರ್ ಹಚ್ಚಿದಾರೆ. ಇಲ್ಲಿ ಬ್ಯಾನರ್ ಅದು ಏನೂ ಇರಲಿಲ್ಲ. ಇಲ್ಲೂ ಮೇ ಬಿ ಇಲ್ಲಿ ಕಾಣತೈತಿ ಹೂವುಗಳ ಹಣ್ಣುಗಳದೆಲ್ಲ ಪೇಂಟಿಂಗ್ ಇತ್ತು. ಆಮೇಲೆ ಇಲ್ಲಿ ಕಟ್ಟಿ ಮ್ಯಾಗ ಲಕ್ಷ್ಮೀ ಫೋಟೋ ಇಡಕ್ಕೆ ಬರ್ತಿತ್ತು. ಲಕ್ಷ್ಮೀ ಸರಸ್ವತಿ ಫೋಟೋ ಇತ್ತು. ಇಲ್ಲಿ ವಾರ ಶುಕ್ರವಾರ ಪೂಜೆ ಮಾಡ್ತಿದ್ದು. ಆಮೇಲೆ ಪುಸ್ತಕ ಪೂಜೆ ದಿನ ಒಂದು ಇರ್ತಿತ್ತು. ಮೇ ಬಿ ಅದನ್ನ ದೀಪಾವಳಿ ಟೈಮ್ದಾಗ ಆಚರಣೆ ಮಾಡ್ತಾರೆ. ಅವಾಗ ಮಣ್ಣಿಂದ ಎಲ್ಲರೂ ಆಮೇಲೆ ತಿಳ್ಗುಳಿ ಉಂಡೆ ಎಲ್ಲ ತೊಗೊಂಬರ್ತಿದ್ದು. ಅದನ್ನು ಸಾಲು ಸುಟ್ಟಿರ್ತಿತ್ತು. ಬಂದು ಪುಸ್ತಕ ಪೂಜೆ ಮಾಡೋರ ಎಲ್ಲ ಸಾಲು ಹಚ್ಚಿ ಉಂಡೆ ಎಲ್ಲ ತಿಂದು ಹೋಗಿಬಿಡೋರ. ಮಸ್ತ್ ಇತ್ತು ಅವಾಗೆಲ್ಲ. ಇದು ನಮ್ದು ನಲಿಕಲಿ ಶಾಲೆ ಆ್ಯಕ್ಚುಲಿ ನಿಮಗೆ ತೋರಿಸಿದ್ದ ಸೇಮ್. ಇದು ನಲಿಕಲಿ ಎ, ಆಮೇಲೆ ಇಲ್ಲಿ ನಲಿಕಲಿ ಬಿ ಐತಿ. ಇಲ್ಲ ಇದು ನಲಿಕಲಿ ಎ, ಆಮೇಲೆ ಇದು ನಲಿಕಲಿ ಬಿ. ಇಲ್ಲೆಲ್ಲ ನಾವು ಜರ ಮಬ್ಬುಗಳು ಇದ್ದು. ಇಲ್ಲಿ ಹುಷಾರು ಹುಡುಗರು ಇದ್ರು ಜಾಸ್ತಿ. ಹುಷಾರಂದ್ರೆ ಹಂಗಂಗೆ ಇದ್ದರು, ಬಟ್ ಇಲ್ಲಿ ಜರ ಹುಷಾರು ಹುಡುಗರಿದ್ರು. ಈ ಥರದ್ದು ಕಿಟಕಿ ಓಪನ್ ಇಲ್ಲ, ಇದನ್ನೂ ತೋರಿಸ್ತಿದ್ನಿ. ಆಮೇಲೆ ಇದು ಹೊಸ ಬಿಲ್ಡಿಂಗ ಕಟ್ರೆ ಇಲ್ಲಿ ಮೊದಲು ಸ್ಟಾಫ್ ರೂಮ್ ಮಾಡಿರ. ಸ್ಟಾಫ್ ರೂಮ್ ಪ್ಲಸ್ ಲೈಬ್ರರಿ ಇದನ್ನು ಮಾಡಿರ. ಈಗ ಯಾಕೋ ಲಾಕ್ ಇತ್ತು, ಮೇ ಬಿ ಏನಿಗಿದ್ದು ಗೊತ್ತಿಲ್ಲ. ಗ್ರಂಥಾಲಯ ಹಂಗೆ ಬರ್ದಿದ್ದು ಕಾಣತೈತೆ ಅಲ್ಲಿ. ಲೈಬ್ರರಿ ಪ್ಲಸ್ ಸ್ಟಾಫ್ ರೂಮ್ ಮಾಡಿದ್ರು ಅದನ್ನು. ಈ ಕಡೆಯಿಂದ ನಮ್ಮದು ಸ್ಕೂಲ್ ವ್ಯೂ ಹಿಂಗೆ ಕಾಣ್ತೈತೆ ನೋಡ್ರಿ, ಪ್ರೈಮರಿ ಶಾಲೆ. ಆಮೇಲೆ ಇಲ್ಲಿ ಒಂದು ಇಂಡಿಯಾ ಮ್ಯಾಪ್ ಇತ್ತು. ಇದನ್ನು ಮಾಡಿರಿ. ಇಲ್ಲೆಲ್ಲ ಸಿಮೆಂಟ್ಲಿ ಮಾಡಿದ್ದೊಂದು ಇಂಡಿಯಾ ಮ್ಯಾಪ್ ಇತ್ತು. ಒಂದು ಹಿಮಾಲಯ ಪರ್ವತ, ಇಂಡಿಯಾ ಮ್ಯಾಪ್, ಆಮೇಲೆ ಒಂದು ಶ್ರೀಲಂಕಾ ಮ್ಯಾಪ್. ಮಸ್ತ್ ಇತ್ತು. ಅದನ್ನು ಚಪ್ಪಲ್ ಕಳೆದು ಬರಿಗಾಲೇ ಹೋಗಿ ತೊಳಿತಿದ್ದು ನಾವು ಅದನ್ನು. ಈಗ ಇಲ್ಲಿ ಜಲಕುಂಭ ಮಾಡಿದಾರೆ, ಮೊದಲು ಇರಲಿಲ್ಲ. ಮತ್ತು ನಮ್ಮ ಊರಾಗಿನವ್ರು ಇಲ್ಲಿ ಕಲ್ತವ್ರು ಭಾಳ ಜನ ಅದಾರ. ಭಾಳ ಜನ ದೊಡ್ಡ ಪೋಸ್ಟ್ದಾಗ ಹೋದಾರ. ಎಲ್ಲರೂ ಚಲೋ ಮಾಡತ್ತಾರೆ. ನಿಮಗೇನಾರ ಇದು ವಿಡಿಯೋ ಇಷ್ಟ ಆಗಿತ್ತಂದ್ರೆ ಕಮೆಂಟ್ ಮಾಡಿರಿ. ಯಾರು ಈ ಶಾಲೆ ಕಲ್ತವ್ರಿದ್ರಂದ್ರೆ ಕಮೆಂಟ್ ಮಾಡಿ ಹೇಳ್ರಿ. ಆ್ಯಕ್ಚುಲಿ ಆಲ್ಮೋಸ್ಟ್ ನಮ್ಮ ಊರಾಗಿನವ್ರು ಎಲ್ಲರೂ ಇಲ್ಲೇ ಕಲ್ತಿದ್ದಾರೆ. ಈಗಿನೂ ಹುಡುಗರು ಜಾಸ್ತಿ ಹೊರಗೆ ಚಿಕ್ಕೋಡಿಗೆ ಬೆಡಿಕಾಕ ಕಾನ್ವೆಂಟ್ ಕಲ್ಸತ್ತಾರೆ ಎಲ್ಲರೂ. ಆಲ್ಮೋಸ್ಟ್ ನಮ್ಮ ಊರಾಗಿನವ್ರು ಎಲ್ಲರೂ ಇಲ್ಲೇ ಕಲ್ತಿದ್ದಾರೆ. ನಮಗೆ ಕಲಿಸಿದ ಸರ್ಗಳು ಬ್ಯಾಚ್ ಬೇರೆ, ಅವ್ರಿಗೆ ಕಲಿಸಿದ ಸರ್ಗಳು ಬ್ಯಾಚ್ ಬೇರೆ. ಎಲ್ಲ ಮಸ್ತ್ ಇತ್ತು, ಮಜಾ ಇತ್ತು.